ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕವಾದ ಪ್ರೀತಿಯ ಹಾಗೂ ಆತ್ಮೀಯ ಸ್ವಾಗತ. ಈ ಅನಂತವಾದ ಬ್ರಹ್ಮಾಂಡದಲ್ಲಿ ಸೃಷ್ಟಿಕರ್ತನ ಲೀಲೆಗಳನ್ನು ಅರ್ಥಮಾಡಿಕೊಳ್ಳುವುದು ಸಾಮಾನ್ಯ ಮನುಷ್ಯನಿಗೆ ಅಸಾಧ್ಯವಾದ ಮಾತು. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ವೇದ ಪುರಾಣಗಳಲ್ಲಿ ಭಗವಂತನ ಪಾದಗಳಿಗೆ ಅಥವಾ ಚರಣಕಮಲಗಳಿಗೆ ಅತ್ಯಂತ ಶ್ರೇಷ್ಠವಾದ, ಪವಿತ್ರವಾದ ಮತ್ತು ಅಗಾಧವಾದ ಶಕ್ತಿಯ ಸ್ಥಾನವನ್ನು ನೀಡಲಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸರು ಹಾಡಿದಂತೆ, ಭಗವಂತನ ಅಥವಾ ಗುರುವಿನ ಪಾದಗಳನ್ನು ಹಿಡಿದರೆ ಮಾತ್ರ ನಮ್ಮ ಜೀವನದ ಸಕಲ ಕಷ್ಟಗಳು ಪಾರಾಗುತ್ತವೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಪಾದುಕೆಗಳನ್ನೇ ಸಿಂಹಾಸನದ ಮೇಲಿಟ್ಟು ಭರತನು ಇಡೀ ಅಯೋಧ್ಯೆಯನ್ನು ಆಳಿದ ಕಥೆ ನಮಗೆಲ್ಲರಿಗೂ ತಿಳಿದೇ ಇದೆ. ಏಕೆಂದರೆ ಆ ದೈವಿಕ ಪಾದಗಳಲ್ಲಿ ಇಡೀ ಜಗತ್ತನ್ನೇ ಕಾಯುವ, ರಕ್ಷಿಸುವ ಮತ್ತು ಉದ್ಧಾರ ಮಾಡುವ ದಿವ್ಯ ಶಕ್ತಿ ಅಡಗಿರುತ್ತದೆ. ಒಬ್ಬ ಮಹಾನ್ ಗುರುವಿನ ಅಥವಾ ನಿಮ್ಮ ಇಷ್ಟದೇವತೆಯ ಹೆಜ್ಜೆಗಳು ಒಮ್ಮೆ ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬಂದರೆ ಸಾಕು, ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ದರಿದ್ರ, ಕಷ್ಟಗಳು, ರೋಗರುಜಿನಗಳು ಮತ್ತು ಜನ್ಮ ಜನ್ಮಾಂತರದ ನಕಾರಾತ್ಮಕ ಕರ್ಮಗಳು ಸುಟ್ಟು ಭಸ್ಮವಾಗುತ್ತವೆ ಎಂಬುದು ಅಚಲವಾದ ಸತ್ಯ. ಇವತ್ತಿನ ಈ ವಿಶೇಷವಾದ, ಅತ್ಯಂತ ಶಕ್ತಿಯುತವಾದ ಮತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ವಿಡಿಯೋದಲ್ಲಿ ನೀವು ಆರಿಸುವ ಒಂದು ದೈವಿಕ ಪಾದದ ಮೂಲಕ ಈ ವಾರ ನಿಮ್ಮ ಮನೆಗೆ ಸಾಕ್ಷಾತ್ ಯಾವ ದೇವತೆ ಪ್ರವೇಶಿಸುತ್ತಿದ್ದಾರೆ ಮತ್ತು ಅವರ ಆ ದೈವಿಕ ಆಗಮನದಿಂದ ನಿಮ್ಮ ಮುಂದಿನ ಜೀವನದಲ್ಲಿ ಯಾವ ರೀತಿಯ ಕಲ್ಪನೆಗೂ ನಿಲುಕದ ಪವಾಡಗಳು, ಶುಭ ಫಲಗಳು ಹಾಗೂ ಪರಮ ನೆಮ್ಮದಿ ನಿಮ್ಮ ಮನೆಗೆ ಬರಲಿದೆ ಎಂಬುದನ್ನು ನಾವು ಅತ್ಯಂತ ಆಳವಾಗಿ, ಎಳೆಯಾಗಿ ತಿಳಿದುಕೊಳ್ಳಲಿದ್ದೇವೆ. ವಿಡಿಯೋವನ್ನು ಶುರು ಮಾಡುವ ಮುನ್ನ ನೀವಿನ್ನೂ ನಮ್ಮ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕಡೆಗಣಿಸದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮ್ಮ ಮನೆಯ ಮತ್ತು ನಿಮ್ಮ ಕುಟುಂಬದ ಸಕಲ ಕಷ್ಟಗಳು ಶಾಶ್ವತವಾಗಿ ದೂರವಾಗಲಿ ಎಂದು ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸುತ್ತಾ ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ನಿಮ್ಮ ಇಷ್ಟದೇವತೆಯ ಹೆಸರನ್ನು ಭಕ್ತಿಯಿಂದ ಬರೆಯುವ ಮೂಲಕ ಭಗವಂತನ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗೆಳೆಯರೆ, ಈಗ ನಾವು ಒಂದು ಅತ್ಯಂತ ಪವಿತ್ರವಾದ, ಪ್ರಶಾಂತವಾದ ಹಾಗೂ ಆಧ್ಯಾತ್ಮಿಕವಾದ ಪ್ರಕ್ರಿಯೆಯನ್ನು ಮಾಡೋಣ. ದಯವಿಟ್ಟು ನೀವು ಎಲ್ಲೇ ಇದ್ದರೂ, ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ಕೇವಲ 1-2 ನಿಮಿಷಗಳ ಕಾಲ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಓಡುತ್ತಿರುವ ಎಲ್ಲಾ ಜಂಜಾಟಗಳನ್ನು, ನಾಳೆಯ ಬಗ್ಗೆ ಇರುವ ಆರ್ಥಿಕ ಆತಂಕಗಳನ್ನು, ನೆನ್ನೆಯ ಕಹಿ ನೆನಪುಗಳನ್ನು, ನೋವುಗಳನ್ನು ಮತ್ತು ಗೊಂದಲಗಳನ್ನು ಸಂಪೂರ್ಣವಾಗಿ ಬದಿಗಿಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಬಿಡಿ. ನಿಮ್ಮ ಉಸಿರಾಟದ ಕಡೆ ಮಾತ್ರ ನಿಮ್ಮ ಸಂಪೂರ್ಣ ಗಮನವಿರಲಿ. ಈಗ ನಿಮ್ಮ ಮನೆಯ ಮುಖ್ಯದ್ವಾರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ಆ ಬಾಗಿಲಿನ ಮೂಲಕ ಒಂದು ದಿವ್ಯವಾದ, ಅತ್ಯಂತ ತೇಜಸ್ಸಿನಿಂದ ಕೂಡಿರುವ ಬೆಳಕು ನಿಮ್ಮ ಮನೆಗೆ ಪ್ರವೇಶಿಸುತ್ತಿದೆ ಎಂದು ಭಾವಿಸಿ. ಆ ಬೆಳಕಿನ ರೂಪದಲ್ಲಿ ಸಾಕ್ಷಾತ್ ಭಗವಂತನೇ ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ನಿಮ್ಮ ಮನೆಗೆ ಬರುತ್ತಿದ್ದಾನೆ ಎಂದು ಸಂಪೂರ್ಣ ಭಕ್ತಿಯಿಂದ ನಂಬಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಪರದೆಯ ಮೇಲೆ ನಿಮಗೆ 4 ಅತ್ಯಂತ ಶಕ್ತಿಯುತವಾದ, ಮಂಗಳಕರವಾದ ಮತ್ತು ದೈವಿಕವಾದ ಪಾದಗಳು ಅಥವಾ ಹೆಜ್ಜೆಗಳು ಕಾಣಿಸುತ್ತಿವೆ. ನಂಬರ್ 1, ಸಾಕ್ಷಾತ್ ಕ್ಷೀರಸಾಗರ ಕನ್ಯೆ, ಐಶ್ವರ್ಯ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಪಾದಗಳು. ನಂಬರ್ 2, ನವನೀತ ಚೋರ, ಜಗನ್ನಾಟಕ ಸೂತ್ರಧಾರಿ, ಮುದ್ದು ಬಾಲಕೃಷ್ಣನ ಹೆಜ್ಜೆಗಳು. ನಂಬರ್ 3, ಸಂಕಟಮೋಚನ, ಅತುಲಿತ ಬಲಧಾಮ, ವಾಯುಪುತ್ರ ಶ್ರೀ ಹನುಮಂತನ ಪಾದಗಳು. ಮತ್ತು ನಂಬರ್ 4, ಜ್ಞಾನದೇವತೆ, ಸಕಲ ಕಲೆಗಳ ಒಡತಿ, ತಾಯಿ ಸರಸ್ವತಿಯ ದಿವ್ಯ ಪಾದಗಳು. ಈ 4 ದೈವಿಕ ಪಾದಗಳಲ್ಲಿ ನಿಮ್ಮ ಒಳಮನಸ್ಸು ಸೂಚಿಸುವ ಅಥವಾ ನಿಮ್ಮ ಕಣ್ಣುಗಳಿಗೆ ಅತ್ಯಂತ ಆಕರ್ಷಿತವಾಗಿ ಕಾಣುವ ಯಾವುದಾದರೂ ಒಂದು ನಂಬರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಯಾವುದೇ ಆತುರ ಬೇಡ. ನಿಮ್ಮ ಆತ್ಮದ ಮಾತನ್ನು ಮಾತ್ರ ಕೇಳಿ. ಭಗವಂತನೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾನೆ. ನೀವೀಗ ಆ ದೈವಿಕ ಹೆಜ್ಜೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನೀವು ಆಯ್ಕೆ ಮಾಡಿದ ನಂಬರನ್ನು ತಪ್ಪದೇ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಬನ್ನಿ, ಈಗ ನೀವು ಆಯ್ಕೆ ಮಾಡಿದ ಆ ದೈವಿಕ ಹೆಜ್ಜೆಗಳ ಆಧಾರದ ಮೇಲೆ ನಿಮ್ಮ ಮನೆಗೆ ಯಾರು ಬರುತ್ತಿದ್ದಾರೆ ಹಾಗೂ ನಿಮ್ಮ ಜೀವನದ ಯಾವ ಕತ್ತಲೆಯನ್ನು ಓಣಿಸಿ ಏನೆಲ್ಲ ದೈವಿಕ ಆಶೀರ್ವಾದಗಳನ್ನು ತರುತ್ತಿದ್ದಾರೆ ಎಂದು ಬಹಳ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾರು ನಂಬರ್ 1 ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಪಾದಗಳನ್ನು ಅತ್ಯಂತ ನಿರೀಕ್ಷೆಯಿಂದ ಆಯ್ಕೆ ಮಾಡಿದ್ದೀರೋ ನಿಮಗೆ ಎಲ್ಲಿಲ್ಲದ ಅತ್ಯಂತ ಸಂತೋಷದ ಸುದ್ದಿ ಕಾದಿದೆ. ಈ ವಾರ ಸಾಕ್ಷಾತ್ ಐಶ್ವರ್ಯ ದೇವತೆಯಾದ ಶ್ರೀಮನ್ನಾರಾಯಣನ ಹೃದಯೇಶ್ವರಿಯಾದ ತಾಯಿ ಮಹಾಲಕ್ಷ್ಮಿಯು ತನ್ನ ಕಾಲಿನ ಗೆಜ್ಜೆಗಳ ಘಲ್ಘಲ್ ನಾದದೊಂದಿಗೆ ಹೊನ್ನಿನ ಹೆಜ್ಜೆಗಳನ್ನಿಟ್ಟುತ್ತಾ ನಿಮ್ಮ ಮನೆಯ ಹೊಸ್ತಿಲನ್ನು ಪ್ರವೇಶಿಸುತ್ತಿದ್ದಾಳೆ.
ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಆರ್ಥಿಕವಾಗಿ ಬಹಳಷ್ಟು ಒದ್ದಾಟವನ್ನು ಅವಮಾನಗಳನ್ನು ಎದುರಿಸಿರಬಹುದು. ನೀವು ಹಗಲಿರುಳು ರಕ್ತ ಬಸಿದು ದುಡಿದ ಹಣವೆಲ್ಲ ಯಾವುದೋ ರೂಪದಲ್ಲಿ ಆಸ್ಪತ್ರೆಯ ಖರ್ಚುಗಳಿಗೋ, ಕೋರ್ಟ್ ಕಚೇರಿಗಳಿಗೋ ಅಥವಾ ವೃಥಾ ಖರ್ಚುಗಳಿಗೋ ನೀರಿನಂತೆ ಹರಿದು ಹೋಗುತ್ತಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ನಿಮ್ಮದಾಗಿರಬಹುದು. ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಮನೆಯಲ್ಲಿ ನೆಮ್ಮದಿಯಿಲ್ಲದೆ, ಸಾಲಗಾರರ ಕಾಟದಿಂದ ನೀವು ರಾತ್ರಿ ಹೊತ್ತು ನಿದ್ದೆಯಿಲ್ಲದೆ ಕಣ್ಣೀರು ಹಾಕಿರುವ ದಿನಗಳು ಬಹಳಷ್ಟಿವೆ. ಸಮಾಜದಲ್ಲಿ ಮತ್ತು ಸಂಬಂಧಿಕರ ಮುಂದೆ ಆರ್ಥಿಕ ಕಾರಣಕ್ಕಾಗಿ ತಲೆ ತಗ್ಗಿಸಿ ನಿಂತಿರುವ ಪ್ರಸಂಗಗಳು ನಿಮಗೆ ನೋವು ತಂದಿರಬಹುದು. ಆದರೆ ಧೈರ್ಯವಾಗಿರಿ. ಇನ್ನು ಮುಂದೆ ಆ ಕಣ್ಣೀರಿಗೆ, ಆ ಅವಮಾನಗಳಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಅವಕಾಶವಿಲ್ಲ. ಲಕ್ಷ್ಮೀದೇವಿಯ ಪಾದಸ್ಪರ್ಶ ನಿಮ್ಮ ಮನೆಯಲ್ಲಾದ ತಕ್ಷಣವೇ ಆಕೆಯ ಜೊತೆಗೆ ಬರುವ ಸುಗಂಧ ಮತ್ತು ಪಾವಿತ್ರ್ಯತೆಯಿಂದ ನಿಮ್ಮ ದಾರಿದ್ರ್ಯ, ಆರ್ಥಿಕ ದಿಗ್ಬಂಧನಗಳು ಸಂಪೂರ್ಣವಾಗಿ ತೊಲಗಲಿವೆ. ನಿಮ್ಮ ಮನೆಯಲ್ಲಿ ಕಮಲದ ಹೂವಿನ ಸುಗಂಧ ಪಸರಿಸಿದಂತೆ ಭಾಸವಾಗಲಿದೆ. ಧನ, ಧಾನ್ಯ ಮತ್ತು ಚಿನ್ನಾಭರಣಗಳ ವೃದ್ಧಿಯಾಗುವ ಅತ್ಯಂತ ಅದ್ಭುತವಾದ, ಯಾರೂ ತಡೆಯಲಾಗದಂತಹ ಯೋಗ ಶುರುವಾಗಿದೆ. ನಿಮ್ಮ ಅನಗತ್ಯ ಖರ್ಚುಗಳಿಗೆ ದಿಢೀರ್ ಬ್ರೇಕ್ ಬೀಳಲಿದೆ. ಯಾರಿಗೋ ನಂಬಿಕೊಟ್ಟಿದ್ದ ಮತ್ತು ಇದು ಎಂದಿಗೂ ವಾಪಸ್ ಬರುವುದಿಲ್ಲ ಎಂದು ನೀವಂದುಕೊಂಡಿದ್ದ ಕೈಸಾಲ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವ ದಟ್ಟವಾದ ಸಾಧ್ಯತೆಯಿದೆ. ನೀವು ಮಾಡುತ್ತಿರುವ ಯಾವುದೇ ಸಣ್ಣ ವ್ಯಾಪಾರವಾದರೂ ಸರಿಯೇ, ಅದರಲ್ಲಿ ನಿಮಗೆ ಅನಿರೀಕ್ಷಿತವಾದ ಧನಲಾಭ ಉಂಟಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ, ಇನ್ಕ್ರಿಮೆಂಟ್ ಸಿಗುವ ಲಕ್ಷಣಗಳಿವೆ. ಲಕ್ಷ್ಮೀದೇವಿಯು ಬಹಳ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲಿದ್ದಾಳೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿರಂತರವಾಗಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ಮನೆಯಲ್ಲಿ ಒಂದು ರೀತಿಯ ಸುಭಿಕ್ಷೆ, ಕಳೆ ಮತ್ತು ಮೈಸಿರಿ ಎದ್ದು ಕಾಣಲಿದೆ. ಸಮಾಜದಲ್ಲಿ ನೀವು ಕಳೆದುಕೊಂಡಿದ್ದ ಸ್ಥಾನಮಾನ ಮತ್ತು ಗೌರವ ಮತ್ತೆ ನಿಮಗೆ ಸಿಗಲಿದೆ. ಈ ಯೋಗವನ್ನು ಉಳಿಸಿಕೊಳ್ಳಲು ಪ್ರತಿದಿನ ಸಂಜೆ ಮನೆಯಲ್ಲಿ ಶುದ್ಧವಾದ ತುಪ್ಪದ ದೀಪ ಹಚ್ಚಿ ತಾಯಿಯನ್ನು ಆರಾಧಿಸಿ, ಆಕೆಯ ಸಂಪೂರ್ಣ ಕೃಪೆ ನಿಮ್ಮ ಮನೆತನದ ಮೇಲೆ ಇರುತ್ತದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು 2ನೆಯ ನಂಬರ್ ಅಂದರೆ ಬಾಲಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಯಾರು ಬಹಳ ಪ್ರೀತಿಯಿಂದ ಆಯ್ಕೆ ಮಾಡಿದ್ದೀರೋ, ನಿಮ್ಮ ಮನೆಗೆ ಕೇವಲ ದೇವನಲ್ಲ, ಬದಲಾಗಿ ನಗು, ಸಂತೋಷ, ವಾತ್ಸಲ್ಯ ಮತ್ತು ಮುಗ್ಧತೆಯ ಒಡೆಯನಾದ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನು ಹೆಜ್ಜೆ ಹಾಕುತ್ತಾ, ಕೊಳಲನ್ನು ನುಡಿಸುತ್ತಾ ಬರುತ್ತಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣವು ಬಹಳ ಗಂಭೀರವಾಗಿ, ನೀರಸವಾಗಿ ಅಥವಾ ಪದೇ ಪದೇ ಜಗಳಗಳಿಂದ ಕೂಡಿ ದುಃಖಮಯವಾಗಿ ಮಾರ್ಪಟ್ಟಿರಬಹುದು. ಮನೆಯಲ್ಲಿ ಯಾರ ಮುಖದಲ್ಲೂ ನಗುವಿಲ್ಲದೆ, ಗಂಡ ಹೆಂಡತಿಯ ನಡುವೆ ಮಾತೇ ಇಲ್ಲದೆ ಒಂದು ರೀತಿಯ ಭಯಾನಕ ಶೂನ್ಯತೆ ಮತ್ತು ಒಂಟಿತನ ನಿಮ್ಮನ್ನು ಕಾಡಬಹುದು. ಅಥವಾ ಎಷ್ಟೋ ವರ್ಷಗಳಿಂದ ಮಡಿಲು ತುಂಬದೆ, ಮಕ್ಕಳಿಲ್ಲದೆ, ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಾ 10 ಆಸ್ಪತ್ರೆ ಮೆಟ್ಟಿಲು ಹತ್ತಿ, 100 ದೇವರ ಮೊರೆ ಹೋಗಿ ನೀವು ಒಳಗೊಳಗೆ ಬಹಳ ಯಾತನೆ ಮತ್ತು ನೋವನ್ನು ಅನುಭವಿಸಿರಬಹುದು. ನಮಗೆ ಮಾತ್ರ ಯಾಕೆ ಭಗವಂತ ಈ ಕಷ್ಟ ಕೊಟ್ಟಿದ್ದಾನೆ ಎಂದು ನೀವು ಹಲವು ಬಾರಿ ದೇವರೊಡನೆ ಜಗಳವಾಡಿರಬಹುದು. ಆದರೆ ಮುದ್ದು ಕೃಷ್ಣನ ಬೆಣ್ಣೆ ಮತ್ತು ಮಣ್ಣು ಮೆತ್ತಿದ ಆ ಪುಟ್ಟ ಪಾದಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತಂತೆ ಆ ಎಲ್ಲ ದುಃಖದ ಕಾರ್ಮೋಡಗಳು ಕರಗಿ ನೀರಾಗಲಿವೆ. ನಿಮ್ಮ ಮನೆಯ ಮೂಲೆ ಮೂಲೆಗಳಲ್ಲಿಯೂ ದೈವಿಕವಾದ ಕೊಳಲಿನ ನಾದ ಮೊಳಗಿದಂತೆ ಮನೆಯಲ್ಲಿ ಮಕ್ಕಳ ಕೇಕೆ, ನಗು ಮತ್ತು ಆಟ ತುಂಟಾಟಗಳು ಶೀಘ್ರದಲ್ಲೇ ಶುರುವಾಗಲಿವೆ. ಸಂತಾನ ನಿರೀಕ್ಷೆಯಲ್ಲಿರುವ, ಕಣ್ಣೀರು ಹಾಕುತ್ತಿರುವ ದಂಪತಿಗಳಿಗೆ ಅತ್ಯಂತ ಸಂತೋಷದ ಶುಭಸುದ್ದಿ ಅಂದರೆ ವೈದ್ಯಕ ಜಗತ್ತೇ ಅಚ್ಚರಿಪಡುವಂತಹ ಪ್ರೆಗ್ನೆನ್ಸಿ ನ್ಯೂಸ್ ಶೀಘ್ರದಲ್ಲೇ ಕೃಷ್ಣನ ಕೃಪೆಯಿಂದ ಕೇಳಿಬರಲಿದೆ.
ಬರಲಿದೆ. ಈಗಾಗಲೇ ಮಕ್ಕಳಿರುವವರ ಮನೆಯಲ್ಲಿ ಆ ಮಕ್ಕಳ ವಿದ್ಯಾಭ್ಯಾಸದಿಂದಲೋ ಅಥವಾ ಅವರ ವೃತ್ತಿಜೀವನದಿಂದಲೋ ಒಂದು ದೊಡ್ಡ ಮಟ್ಟದ ಯಶಸ್ಸು ಅಥವಾ ಅತ್ಯಂತ ಹೆಮ್ಮೆಯ ಸಂತೋಷದ ವಾರ್ತೆ ನಿಮಗೆ ಸಿಗಲಿದೆ. ಕೃಷ್ಣನ ಈ ದೈವಿಕ ಆಗಮನವು ನಿಮ್ಮ ಮನೆಯಲ್ಲಿರುವ ಎಲ್ಲಾ ಮಾನಸಿಕ ಖಿನ್ನತೆಯನ್ನು, ಸಂಬಂಧಗಳಲ್ಲಿನ ಬಿರುಕುಗಳನ್ನು ಬೆಸುಗಾಕಿ ಒಂದು ರೀತಿಯ ನಿರಂತರ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಲಿದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ, ನಿಮ್ಮ ಸಂಗಾತಿಯೊಂದಿಗೆ ನೀವು ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ಸಂತೋಷದ ಕ್ಷಣಗಳನ್ನು ಕಳೆಯಲಿದ್ದೀರಿ. ಬಾಲಕೃಷ್ಣನಿಗೆ ಪ್ರತಿದಿನ ಸ್ವಲ್ಪ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಆತನ ಲೀಲೆ ಮತ್ತು ನಗು ನೆಲೆಸಿರುತ್ತದೆ. ಮುಂದಿನದಾಗಿ, ಯಾರು 3ನೇ ನಂಬರ್ ಅಂದರೆ ಶ್ರೀ ಹನುಮಂತನ ಬೃಹತ್ ಮತ್ತು ಶಕ್ತಿಯುತವಾದ ಪಾದಗಳನ್ನು ಅತ್ಯಂತ ಭಕ್ತಿಯಿಂದ ಮತ್ತು ಧೈರ್ಯದಿಂದ ಆಯ್ಕೆ ಮಾಡಿದ್ದೀರೋ, ನಿಮ್ಮ ಮನೆಗೆ ಅಂಜನಾಸುತ, ರಾಮಭಕ್ತ, ಸಾಕ್ಷಾತ್ ಸಂಕಟಮೋಚನ ಹನುಮಂತನೇ ನಿಮ್ಮ ಬೆಂಗಾವಲಾಗಿ, ಮಹಾರಕ್ಷಕನಾಗಿ ಪ್ರವೇಶಿಸುತ್ತಿದ್ದಾನೆ. ನೀವು ಅಥವಾ ನಿಮ್ಮ ಕುಟುಂಬದ ಪ್ರಮುಖ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಕಾರಾತ್ಮಕ ಶಕ್ತಿಗಳ, ದೃಷ್ಟಿದೋಷಗಳ ಅಥವಾ ಶತ್ರುಗಳ ಕುತಂತ್ರದ ಪ್ರಭಾವಕ್ಕೆ ಒಳಗಾಗಿರಬಹುದು. ಪದೇ ಪದೇ ಸಣ್ಣಪುಟ್ಟ ಅಪಘಾತಗಳು ಆಗುವುದು, ನೀವು ಪ್ರೀತಿಯಿಂದ ತಂದ ವಾಹನಗಳಿಗೆ ಹಾನಿಯಾಗುವುದು ಅಥವಾ ಮನೆಯಲ್ಲಿ ಯಾರಿಗಾದರೂ ವಿಪರೀತ ದೃಷ್ಟಿದೋಷ ತಗುಲಿ ಅನಾರೋಗ್ಯ ಕಾಡುವುದು ನಡೆಯುತ್ತಿರಬಹುದು. ಯಾರೋ ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಮೇಲೆ ಮಾಟಮಂತ್ರದಂತಹ ಕೆಟ್ಟ ಪ್ರಯೋಗಗಳನ್ನು ಮಾಡಿಸಿರಬಹುದು ಎಂಬ ಅನುಮಾನ ನಿಮ್ಮನ್ನು ಸದಾ ಬಿಡದೆ ಕಾಡುತ್ತಿರಬಹುದು. ಇದರಿಂದಾಗಿ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬಾರದೆ, ಬೆವತು ಏಳುವುದು, ಕೆಟ್ಟ ಕನಸುಗಳು ಬೀಳುವುದು ಮತ್ತು ಒಂದು ರೀತಿಯ ಅಜ್ಞಾತ ಭಯ ನಿಮ್ಮನ್ನು ಆವರಿಸಿರಬಹುದು. ಆದರೆ ಇನ್ನು ಮುಂದೆ ಆ ದುಷ್ಟಶಕ್ತಿಗಳಿಗೆ ಹೆದರುವ ಅವಶ್ಯಕತೆಯೇ ಇಲ್ಲ, ಏಕೆಂದರೆ ಹನುಮಂತನ ಸಿಡಿಲಿನಂತಹ ಪಾದಗಳು ನಿಮ್ಮ ಮನೆಯ ಹೊಸ್ತಿಲಿನಲ್ಲಿ ಬಿದ್ದ ಕ್ಷಣವೇ ಭೂಮಿ ಕಂಪಿಸಿದಂತಾಗಿ, ಎಂತಹ ದೊಡ್ಡ ದುಷ್ಟಶಕ್ತಿಯಾಗಿದ್ದರೂ, ಎಂತಹ ಕರಾಳ ಮಾಟಮಂತ್ರವಾಗಿದ್ದರೂ ಅದು ಅಲ್ಲೇ ಸುಟ್ಟುಬೂದಿಯಾಗುತ್ತದೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಸುತ್ತಲೂ ಹನುಮಂತನು ತನ್ನ ಬಾಲದಿಂದ ಒಂದು ಅತ್ಯಂತ ಬಲವಾದ, ಯಾವ ಶಕ್ತಿಯೂ ಭೇದಿಸಲಾಗದಂತಹ ಅದೃಶ್ಯವಾದ ಬೆಂಕಿಯ ರಕ್ಷಾಕವಚವನ್ನು ನಿರ್ಮಾಣ ಮಾಡಲಿದ್ದಾನೆ. ನಿಮಗೆ ಕಾಡುತ್ತಿದ್ದ ಎಲ್ಲಾ ಭಯ, ಆತಂಕ, ಕೆಟ್ಟ ಕನಸುಗಳು ಮತ್ತು ದೃಷ್ಟಿದೋಷಗಳು ಇಂದೇ ನಿರ್ನಾಮವಾಗಲಿವೆ. ಅಷ್ಟೇ ಅಲ್ಲ, ನೀವು ಇನ್ನು ಮುಂದೆ ಜೀವನದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ, ಎದುರಿಸುವ ಪ್ರತಿಯೊಂದು ಸವಾಲಿನಲ್ಲೂ ನಿಮಗೆ ಸಾಕ್ಷಾತ್ ಆಂಜನೇಯನ ಅಪಾರವಾದ ಧೈರ್ಯ, ಶಕ್ತಿ ಮತ್ತು ಬೆಟ್ಟದಷ್ಟು ಆತ್ಮವಿಶ್ವಾಸ ಸಿಗಲಿದೆ. ನಿಮಗೆ ಯಾವುದಾದರೂ ಕೋರ್ಟ್ ಕೇಸ್, ಆಸ್ತಿ ವಿವಾದಗಳು ಅಥವಾ ಕಚೇರಿಯಲ್ಲಿ ಶತ್ರುಗಳ ಕಾಟವಿದ್ದರೆ ಅದರಲ್ಲಿ ಶತ್ರುಗಳು ತಾವಾಗಿಯೇ ಶರಣಾಗುತ್ತಾರೆ ಮತ್ತು ನಿಮಗೆ ಸಂಪೂರ್ಣ, ಅಖಂಡ ಜಯ ಸಿಗುವುದು ನಿಶ್ಚಿತ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠಣ ಮಾಡುವುದರಿಂದ ಸಾಕ್ಷಾತ್ ವಾಯುಪುತ್ರನ ಅಗಾಧವಾದ ರಕ್ಷಣೆ ನಿಮ್ಮ ಇಡೀ ಮನೆತನಕ್ಕೆ ಕೊನೆಯವರೆಗೂ ಸಿಗಲಿದೆ. ಕೊನೆಯದಾಗಿ, ಯಾರು 4ನೇ ನಂಬರ್ ಅಂದರೆ ತಾಯಿ ಸರಸ್ವತಿಯ ದಿವ್ಯ ಪಾದಗಳಂದು ಅತ್ಯಂತ ಶ್ರದ್ಧೆಯಿಂದ ಆಯ್ಕೆ ಮಾಡಿದ್ದೀರೋ, ನಿಮ್ಮ ಮನೆಗೆ ಸಾಕ್ಷಾತ್ ಜ್ಞಾನ, ಕಲೆ, ಬುದ್ಧಿ ಮತ್ತು ವಾಕ್ಚಾತುರ್ಯದ ಅಧಿದೇವತೆಯಾದ ಶ್ವೇತವಸ್ತ್ರಧಾರಿಣಿಯಾದ ತಾಯಿ ವಾಗ್ದೇವಿ ತನ್ನ ಕೈಯಲ್ಲಿ ವೀಣೆಯನ್ನು ಹಿಡಿದು ಪ್ರವೇಶಿಸುತ್ತಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ವಿಪರೀತ ಗೊಂದಲಗಳು, ದಾರಿ ಕಾಣದಂತಹ ಅಂಧಕಾರದ ಪರಿಸ್ಥಿತಿ ನಿರ್ಮಾಣವಾಗಿರಬಹುದು. ಜೀವನದಲ್ಲಿ ಮುಂದೆ ಯಾವ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕು, ಓದಿಗೆ ತಕ್ಕಂತೆ ಯಾವ ವೃತ್ತಿಯನ್ನು ಆರಿಸಿಕೊಳ್ಳಬೇಕು ಅಥವಾ ಈಗ ಇರುವ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬ ಕನಿಷ್ಠ ಯೋಚನೆ ಕೂಡ ನಿಮ್ಮ ಮೆದುಳಿಗೆ ಹೊಳೆಯದೆ ನೀವು ಸ್ಥಗಿತಗೊಂಡಿರಬಹುದು. ವಿದ್ಯಾರ್ಥಿಗಳಾಗಿದ್ದರೆ ಓದಿನಲ್ಲಿ ಆಸಕ್ತಿಯಿಲ್ಲದೆ, ಓದಿದ್ದು ತಲೆಯಲ್ಲಿ ಉಳಿಯದೆ, ಏಕಾಗ್ರತೆ ಕಳೆದುಕೊಂಡು ಮುಂಬರುವ ಪರೀಕ್ಷೆಯ ದೊಡ್ಡ ಭಯ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ತಾಯಿ ಸರಸ್ವತಿಯ ಹೆಜ್ಜೆಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದ ತಕ್ಷಣ ಆಕೆಯ ವೀಣೆಯ ನಾದಕ್ಕೆ ನಿಮ್ಮ ಮೆದುಳಿನಲ್ಲಿರುವ ಎಲ್ಲಾ ಗೊಂದಲದ, ಅಜ್ಞಾನದ ಮೋಡಗಳು ಕ್ಷಣಾರ್ಧದಲ್ಲಿ ಚದರಿಹೋಗಿ ಜ್ಞಾನದ ಮತ್ತು ವಿವೇಕದ ಅತ್ಯಂತ ಪ್ರಖರವಾದ ದಿವ್ಯ ಬೆಳಕು ಮೂಡಲಿದೆ. ನೀವು ಇನ್ನು ಮುಂದೆ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳಲ್ಲಿ ಅತ್ಯಂತ ಸ್ಪಷ್ಟತೆ, ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿ ಇರಲಿದೆ. ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಇದೊಂದು ಸುವರ್ಣಕಾಲ. ನಿಮ್ಮ ಏಕಾಗ್ರತೆ ನೂರ್ಮಡಿಯಾಗಲಿದೆ. ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ನೀವು ಮತ್ತು ನಿಮ್ಮ ಪೋಷಕರು ಅಂದುಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದ, ಸಮಾಜವೇ ಮೆಚ್ಚುವಂತಹ ಯಶಸ್ಸನ್ನು ಸಾಧಿಸಲಿದ್ದೀರು. ಉದ್ಯೋಗಕ್ಕಾಗಿ ಇಂಟರ್ವ್ಯೂ ಎದುರಿಸುತ್ತಿರುವವರಿಗೆ ನಿಮ್ಮ ಅದ್ಭುತವಾದ ಉತ್ತರಗಳಿಂದ ಮೇಲಧಿಕಾರಿಗಳು ಪ್ರಭಾವಿತರಾಗಿ ಸುಲಭವಾಗಿ ಕೆಲಸ ಸಿಗಲಿದೆ. ಅಷ್ಟೇ ಅಲ್ಲ, ನೀವು ಬಹುದಿನಗಳಿಂದ ಹೊಸದಾಗಿ ಕಲಿಯಬೇಕೆಂದುಕೊಂಡಿರುವ ಯಾವುದೇ ಕೌಶಲ್ಯ, ಭಾಷೆ ಅಥವಾ ವಿದ್ಯೆಯನ್ನು ಬಹಳ ಬೇಗ ಮತ್ತು ಅತ್ಯಂತ ಸುಲಭವಾಗಿ ಕರಗತ ಮಾಡಿಕೊಳ್ಳಲಿದ್ದೀರಿ. ನಿಮ್ಮ ಮಾತಿನಲ್ಲಿ ಒಂದು ವಿಶೇಷವಾದ ದೈವಿಕ ಆಕರ್ಷಣೆ ಮತ್ತು ಶಕ್ತಿ ಬರಲಿದೆ. ನೀವು ಎಲ್ಲಿಯೇ ಹೋದರೂ ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಪುಸ್ತಕಗಳ ರೂಪದಲ್ಲಿರುವ ತಾಯಿಗೆ ಪ್ರತಿದಿನ ಬೆಳಿಗ್ಗೆ ನಮಸ್ಕರಿಸುವುದರಿಂದ ಮತ್ತು ವಿದ್ಯಾರ್ಥಿಗಳಿಗೆ ಅಥವಾ ಬಡ ಮಕ್ಕಳಿಗೆ ಪೆನ್ನು, ಪುಸ್ತಕ ದಾನ ಮಾಡುವುದರಿಂದ ನಿಮ್ಮ ಭವಿಷ್ಯ ಅತ್ಯಂತ ಉಜ್ವಲವಾಗಿ ಬೆಳಗಲಿದೆ. ಗೆಳೆಯರೇ,
ಇದು ದೈವಿಕ ಪಾದಗಳ ಆಧಾರದ ಮೇಲೆ ನಿಮ್ಮ ಮುಂಬರುವ ದಿನಗಳ ಭವಿಷ್ಯ ಮತ್ತು ಆಶೀರ್ವಾದಗಳ ಬಗ್ಗೆ ಇದ್ದಂತಹ ಅತ್ಯಂತ ಶಕ್ತಿಯುತವಾದ ದೈವಿಕ ಸಂದೇಶ. ನೀವು ಭಕ್ತಿಯಿಂದ ಯಾವ ದೇವತೆಯ ಪಾದಗಳನ್ನು ಆಯ್ಕೆ ಮಾಡಿದ್ದೀರೋ ಹಾಗೂ ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಪ್ರಸ್ತುತ ಜೀವನದ ಪರಿಸ್ಥಿತಿಗೆ, ನಿಮ್ಮ ಕಷ್ಟಗಳಿಗೆ ಎಷ್ಟು ಹತ್ತಿರವಾಗಿದೆ ಮತ್ತು ಈ ಮಾತುಗಳನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಮತ್ತು ಭರವಸೆ ಸಿಕ್ಕಿದೆ ಎಂಬುದನ್ನು ನಮಗೆ ಕಾಮೆಂಟ್ ಮೂಲಕ ಖಂಡಿತ ದಯವಿಟ್ಟು ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ ನಮಗೂ ಕೂಡ ಮತ್ತಷ್ಟು ಅರ್ಥಪೂರ್ಣವಾದ ವಿಡಿಯೋಗಳನ್ನು ಮಾಡಲು ಅತ್ಯಮೂಲ್ಯವಾದ ಸ್ಫೂರ್ತಿಯನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿರುವ ದೈವಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿನ ಭಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಮಿತ್ರರು ಹಾಗೂ ಎಲ್ಲಾ ಕುಟುಂಬದವರೊಂದಿಗೆ ಇದನ್ನು ವಾಟ್ಸಾಪ್ ಗ್ರೂಪುಗಳಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ತಪ್ಪದೇ ಶೇರ್ ಮಾಡಿ. ಅವರಿಗೂ ಕೂಡ ಈ ದೈವಿಕ ಸಂದೇಶ ತಲುಪಲಿ, ಅವರ ಕಷ್ಟಗಳು ದೂರವಾಗಲಿ. ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮ ಎಲ್ಲಾ ಕಷ್ಟಗಳು ನೀಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಕೇವಲ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂಪೂರ್ಣ ಸಮೃದ್ಧಿ ನೆಲೆಸಲಿ ಎಂದು ನಾವು ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ನಮ್ಮ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ, ಅತ್ಯಂತ ಆಸಕ್ತಿದಾಯಕ ಹಾಗೂ ದೈವಿಕ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಶುಭವಾಗಲಿ.